ಹಲೋ ನಮಸ್ಕಾರ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ PUC ಎಟ್ ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ನನ್ನ ಹೆಸರು ಪ್ರಜ್ವಲ್, ನಾನು ನಿಮ್ಮ ಪ್ರೀತಿಯ ಕೆಮಿಸ್ಟ್ರಿ ಲೆಕ್ಚರರ್. ವೆಲ್ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಪ್ಪ? ಖುಷಿಯಾಗಿ ಸಂತೋಷವಾಗಿ ಆರಾಮಾಗಿದ್ದೀರಾ ಅಲ್ವಾ? ಸೊ ನೀವೆಲ್ಲರೂ ಸಹ ಖುಷಿಯಾಗಿರ್ತೀರಾ ಅಂತಂದರೆ ನಮ್ಮ ಪರೀಕ್ಷೆ ತಂಡಕ್ಕೆ ಸೂಪರ್ ಅನಿಸುತ್ತೆ. ಸೊ ಮಕ್ಕಳೇ, ಇವತ್ತು ನಾವು ಸೇರಿರುವಂಥ ಉದ್ದೇಶ ಏನಪ್ಪ ಅಂತಂದರೆ, ಹಲವಾರು ವಿದ್ಯಾರ್ಥಿಗಳು ಕೇಳಿದಂತಹ ಏಕೈಕ ಪ್ರಶ್ನೆನ ಇವತ್ತು ಉತ್ತರಿಸಕ್ಕೆ ಬಂದಿದ್ದೀನಿ. ಅದೇನಪ್ಪ ಅಂತಂದರೆ, ಸರ್ ನಾನು ನೀಟ್ 2027 ಎಕ್ಸಾಮ್ನ ಹೇಗೆ ಸರ್ ಕ್ರ್ಯಾಕ್ ಮಾಡೋದು? ನಮ್ಮ ಕ್ಲಾಸಲ್ಲಿ ನೋಡಿದ್ರೆ ಹಲವಾರು ಜನ ಇದ್ದಾರೆ ಟಾಪರ್ಗಳು, ಅವ್ರು ಓದ್ತಾನೆ ಇರ್ತಾರೆ, ಪ್ರತಿ ಸರಿ ಟೆಸ್ಟಲ್ಲಿ ಅವರೇ ಫಸ್ಟ್ ಬರ್ತಾರೆ. ನಾನು ಯಾಕೆ ಸರ್ ಫಸ್ಟ್ ಬರೋಕ್ಕಾಗಲ್ಲ? ಅವ್ರು ನೋಡಿದ್ರೆ 720ಗೆ ಆಲ್ಮೋಸ್ಟ್ 600-650 ಸ್ಕೋರ್ ಮಾಡ್ತಾರೆ, ನನ್ನ ನೋಡಿದ್ರೆ 200-250 ಸ್ಕೋರ್ ಮಾಡ್ತೇನೆ ಸರ್, ಯಾಕೆ ಸರ್ ಆಗ್ತಾ ಇಲ್ಲ ನನ್ನ ಕೈಲಿ ಅಂತ ಹೇಳಿ ಪ್ರತಿಯೊಂದು ವಿದ್ಯಾರ್ಥಿನೂ ಒಂದೇ ಪ್ರಶ್ನೆನ ಕೇಳ್ತಿದ್ರು. ಸೊ ಆ ಪ್ರಶ್ನೆಗೆ ಉತ್ತರನ ಇವತ್ತು ನಾವು ತಂದಿದ್ದೀವಿ. ಏನಪ್ಪ ಅಂತಂದರೆ, ಸ್ಟಡಿ ಲೈಕ್ ಅ ಟಾಪರ್ ಆ್ಯಂಡ್ ಕ್ರ್ಯಾಕ್ ನೀಟ್ ಎಕ್ಸಾಮ್ 2027. ಸೊ ಮಕ್ಕಳೇ, ನಿಮ್ಮಲ್ಲಿ ಹಲವಾರು ಡಾಕ್ಟರ್ಸ್ಗಳು ಈ ವಿಡಿಯೋನ ನೋಡ್ತಿರ್ಬೋದು. ನೀವು ಡಾಕ್ಟರ್ಗಳಾಗಬೇಕು ಅನ್ನೋ ಕನಸುಗಳಿದ್ರೆ ಅಥವಾ ಡಾಕ್ಟರ್ ಆಗೇ ಆಗ್ತೀನಿ ಅಂತ ನಿಮಗೆ ಕಾನ್ಫಿಡೆನ್ಸ್ ಇದ್ದರೆ, ಐ ವಿಲ್ ಬಿಕಮ್ ಅ ಟಾಪರ್ ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ದಟ್ ನನಗೂ ಸಹ ಒಂದು ಜೋಶ್ ಬರುತ್ತೆ ದಟ್ ನಮ್ಮ ಮಕ್ಕಳು ಕೂಡ ಡಾಕ್ಟರ್ ಆಗೇ ಆಗ್ತಾರೆ ಅಂತ ಹೇಳಿ. ಓಕೆನಾ? ಸೊ ಮೊದಲನೇದಾಗಿ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತಂದರೆ, ಮಕ್ಕಳೇ, ನೀಟ್ 2027 ಎಕ್ಸಾಮ್ಗೆ ಕೇವಲ ಇರುವಂಥದ್ದು ಕೇವಲ 250 ದಿವಸಗಳು ಮಾತ್ರ. ಮೇ 2 ಅನಿಸುತ್ತೆ ಮೋಸ್ಟ್ ಪ್ರಾಬಬ್ಲಿ ನಮ್ಮ ಬೋರ್ಡ್ ಅವರು ಅಥವಾ ನಮ್ಮ ನೀಟ್ ಎಕ್ಸಾಮಿನೇಷನ್ ಕಂಡಕ್ಟಿಂಗ್ ಅಥಾರಿಟಿ ನಿಮಗೆ ಮೇ 2 ಅಂತ ಹೇಳಿ ಟೆಂಟೇಟಿವ್ ಡೇಟನ್ನು ಕೊಟ್ಟಿದ್ದಾರೆ. 2027 ಮೇ 2, 2027. ಸೊ ಆ ಮೇ 2, 2027ಗೆ ಕೇವಲ ಇರುವಂಥದ್ದು 250 ದಿವಸಗಳು ಮಾತ್ರ ಮಕ್ಕಳೇ. ನೆನಪಿರಲಿ, ಈ ಬಾರಿ ಅಂತಂದರೆ ಮುಂದಿನ ವರ್ಷ ನಡೆಯುವಂತಹ ನೀಟ್ ಎಕ್ಸಾಮಿನೇಷನ್ಲಿ ಹಲವಾರು ಚೇಂಜಸ್ಗಳಾಗೋದಿದೆ. ಆ ಹಲವಾರು ಚೇಂಜಸ್ಗಳು ಏನಪ್ಪ ಅಂತಂದರೆ, ನಿಮಗೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತವೆ. ಸೊ ಯು ನೀಡ್ ನಾಟ್ ಹ್ಯಾವ್ ಟು ವರಿ ಅಬೌಟ್ ಪೇಪರ್ ಲೀಕ್ಗಳು, ಕ್ವೆಶನ್ ಪೇಪರ್ ಸೆಟ್ ಮಾಡೋರು ಯಾರಿರ್ತಾರೋ ಅಂತ ಹೇಳಿ ನೀವು ಟೆನ್ಷನ್ನೇ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಸತಿ ಅಂತಂದರೆ ಕಮ್ಮಿಂಗ್ 2027 ಇಯರಿಂದ ನಮ್ಮ NTA ಅವರು ಮೋಸ್ಟ್ ಪ್ರಾಬ್ಲಿ ಯಾವುದೇ ರೀತಿಯ ಎಡವಟ್ಗಳನ್ನು ಮಾಡಲ್ಲ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ಸೊ ನೀವು ಕಾನ್ಫಿಡೆಂಟ್ ಆಗಿ ನೀಟ್ ಎಕ್ಸಾಮ್ಗೆ ಅಪ್ಲೈ ಮಾಡಿ ಮಕ್ಕಳ, ಡಾಕ್ಟರ್ಗಳು ಆಗಬೇಕು ಮಕ್ಕಳ. ಬಿಕಾಸ್ ನೀವು ಜನಗಳ ಸೇವೆ ಮಾಡಿದಾಗ ನೀವು ಎಷ್ಟು ಜನಕ್ಕೆ ನೀವು ಸೇವೆನ ಮಾಡ್ತಿರೋ ಅಷ್ಟು ಒಳ್ಳೆಯದು ಸೊಸೈಟಿಗೆ ಮಕ್ಕಳೇ. ಬಿಕಾಸ್ ಹಲವಾರು ಮಕ್ಕಳು ಪಾಪ ಲೈಕ್ ಗೊತ್ತಿಲ್ಲದೆ ಇರೋ ಡಿಸೀಸ್ಗಳಿಂದ ಅಥವಾ ಅವ್ರ ಕೈಲಿ ಆಗದೇ ನರಳುತ್ತಾ ಇದ್ದಾರೆ. ಸೊ ಅವರೆಲ್ಲರಿಗೂ ಕೂಡ ನೀವು ದಾರಿದೀಪ ಆಗಬೇಕು. ನೀವು ನಿಮ್ಮನ್ನು ದೇವ್ರ ಥರ ನೋಡ್ತಾರೋರು. ಯಾಕೆ ಅಂತಂದರೆ ವೈದ್ಯೋ ನಾರಾಯಣೇ ಹರಿ ಅಂತ ಹೇಳ್ತಾರೆ. ಸೊ ಬೇಸಿಕಲಿ ಡಾಕ್ಟರ್ ಆಗೋದೇ ಒಂದು ಖುಷಿ. ನೀವು ನಂಬಲ್ಲ ಮಕ್ಕಳೇ, ನಾನು ಆ್ಯಕ್ಚುಲಿ ಐ ಹ್ಯಾಡ್ ಕ್ರ್ಯಾಕ್ಡ್ ಮೆಡಿಕಲ್ ಎಕ್ಸಾಮ್ಸ್. ಯು ನೋ ದ್ಯಾಟ್? ನಾನು ಮೆಡಿಕಲ್ ಎಕ್ಸಾಮ್ನ ಕ್ರ್ಯಾಕ್ ಮಾಡಿದ್ದೆ. ಬಟ್ ಏನಕ್ಕೆ ಹೋಗಲಿಲ್ಲ ಅಂತಂದರೆ, ನನಗೆ ಆ ರಕ್ತ ನೋಡಿದ್ರೆ ಸಾಕು ನನಗೊಂಥರ ತಲೆ ದಿಮ್ಮ ಅನ್ನೋದು. ಸೊ ನಾವು ಆ ಒಂದು ಹರಸಾಹಸಕ್ಕೆ ಕೈ ಹಾಕಕ್ಕೆ ಹೋಗಲಿಲ್ಲ. ಬಟ್ ನೀವೆಲ್ಲರೂ ಸಹ ಡಾಕ್ಟರ್ ಆಗಲೇಬೇಕು ಮಕ್ಕಳೇ. ಬಿಕಾಸ್ ನಿಮಗೆ ನಿಮ್ಮ ಲೈಫ್ ಸೆಟ್ಲ್ ಆಗುತ್ತೆ, ನಿಮ್ಮ ಕನಸುಗಳನ್ನು ನೀವು ಪೂರೈಸ್ಕೋತೀರಾ, ಹಾಗೆ ನಿಮ್ಮ ಪೇರೆಂಟ್ಸ್ನೂ ಕೂಡ ಖುಷಿ ಪಡಿಸ್ತೀರಾ. ಫೈನಲಿ ಯು ವಿಲ್ ಬಿಕಮ್ ದ ಗುಡ್ ಸಿಟಿಸನ್ ಆಫ್ ದ ನೇಷನ್. ಓಕೆನಾ? ಸೊ ಕೇವಲ ಇರುವಂಥದ್ದು 250 ದಿವಸ. ಪ್ಲೀಸ್ ಬಿ ಸೀರಿಯಸ್. ನಿಮಗೆ ಯಾವುದೇ ರೀತಿಯ ಸಹಾಯ ಬೇಕಿದ್ರೂ ಕೂಡ ನೀವು ಮಾಡಬೇಕಿರೋಂಥ ಕೆಲಸ ಇಷ್ಟೇ. ಸ್ಟಡಿ ಪ್ಲಾನ್ ಅಂತ ಹೇಳಿ ಕಾಮೆಂಟನ್ನು ಮಾಡಿ. ನೀವು ಹೇಗೆ ನೀಟ್ ಎಕ್ಸಾಮ್ನ ಕ್ರ್ಯಾಕ್ ಮಾಡ್ಬೋದು ಅಂತ ಹೇಳಿ ನಾನು ಈಸಿಯಾಗಿ ನಿಮಗೆ ಹೇಳ್ಕೊಡ್ತೀನಿ. ಹಾಗೆ ಒಂದು PDF ಸಹ ರೆಡಿ ಮಾಡಿದ್ದೀನಿ, ವೆರಿ ಹೌ ಯು ಕ್ಯಾನ್ ಸ್ಕೋರ್ ನೀಟಲ್ಲಿ 600+ ಮಾರ್ಕ್ಸ್ ಇನ್ ಜಸ್ಟ್ 250 ಡೇಸ್ ಅಂತ ಹೇಳಿ. 250 ದಿವಸಗಳಲ್ಲಿ ನೀವು ಯಾವ ರೀತಿ ನೀಟ್ ಎಕ್ಸಾಮ್ನ ಕ್ರ್ಯಾಕ್ ಮಾಡ್ಬೋದು ಅಂತ ಹೇಳಿ ಸಿಂಗಲ್ PDF ರೆಡಿ ಮಾಡಿದ್ದೀನಿ. ನೀವು ಮಾಡಬೇಕಿರೋಂಥ ಕೆಲಸ ಇಷ್ಟೇ. ಸ್ಟಡಿ ಪ್ಲಾನ್ ಅಂತ ಕಳಿಸಿದ್ರೆ ನೀಟ್ ಎಕ್ಸಾಮ್ನ ಹೇಗೆ ಕ್ರ್ಯಾಕ್ ಮಾಡ್ಬೋದು, ನೀಟ್ ಎಕ್ಸಾಮಲ್ಲಿ 600+ ಹೇಗೆ ಸ್ಕೋರ್ ಮಾಡ್ಬೋದು ಅಂತ ಹೇಳಿ ಡೀಟೇಲ್ಡ್ ಸಬ್ಜೆಕ್ಟ್ ವೈಸ್ ಫಿಸಿಕ್ಸ್, ಕೆಮಿಸ್ಟ್ರಿ ಹಾಗೂ ಬಯಾಲಜಿಗೆ ಸಂಬಂಧಪಟ್ಟಂಗೆ. ಬಯಾಲಜಿ ಅಂದರೆ ಜಸ್ಟ್ ನಾಟ್ ಓವರ್ ಜನರಲ್ ಬಯಾಲಜಿ, ಬಾಟನಿ ಹಾಗೂ ಝುವಾಲಜಿಗೆ ಹೇಗೆ ನೀವು ತಯಾರಿ ಆಗಬೇಕು, ಎವ್ರಿ ವೀಕ್ ಹೇಗೆ ಇರಬೇಕು, ಎವ್ರಿ ಮಂತ್ ಹೇಗೆ ತಯಾರಿ ಮಾಡಬೇಕು, ರೈಟ್ ಫ್ರಮ್ ಟುಡೇ ಅನ್ನೋದನ್ನು ಒಂದು ಸಿಂಗಲ್ PDF ಮಾಡಿದ್ದೀನಿ, ಕಳಿಸ್ಕೊಡ್ತೀನಿ. ನೀವು ಜಸ್ಟ್ ಮಾಡಬೇಕಾದಂಥ ಕೆಲಸ ಸ್ಟಡಿ ಪ್ಲಾನ್ ಡನ್. ಸೊ ಈಗ ನೀವು ನೀಟ್ ಕ್ರ್ಯಾಕ್ ಮಾಡಬೇಕು ಅಂತಂದರೆ ಇಲ್ಲೊಂದು 6 ಪಾಯಿಂಟ್ಸ್ಗಳಿದಾವಪ್ಪ.
These are the general points where my students, my alumni, my earlier students, ನಾನು ಹೇಳ್ಕೊಟ್ಟಂತಹ ವಿದ್ಯಾರ್ಥಿಗಳು ಫಾಲೋ ಮಾಡ್ತಿದ್ದಂತಹ ಟಿಪ್ಸ್ಗಳು. ಸಿ ವೆನೆವರ್ ಐ ಡೂ ಅ ವಿಡಿಯೋ, ಐ ಸಿಟ್ ವಿತ್ ದೆಮ್, ಐ ಆಸ್ಕ್ ದೆಮ್ ವಾಟ್ ಡಿಡ್ ಯು ಡೂ, ವಾಟ್ ಸಪ್ರೇಟ್ಲಿ ದಟ್ ಯು ಡಿಡ್ ಸೊ ದ್ಯಾಟ್ ಯು ಕ್ರ್ಯಾಕ್ ದಿಸ್ ಎಕ್ಸಾಮ್. ಮಕ್ಕಳೇ, ನಾನು ಹೇಳ್ಕೊಟ್ಟಿರುವಂತಹ ವಿದ್ಯಾರ್ಥಿಗಳು KCET ಎಕ್ಸಾಮ್ನು ಕ್ರ್ಯಾಕ್ ಮಾಡಿ ಒಂದೊಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ಸೇರ್ಕೊಂಡಿದ್ದಾರೆ. ಕ್ರ್ಯಾಕ್ ಅಂತಂದರೆ ಏನು 50,000 60,000 ಅಂತಲ್ಲ, 21st 37 148 300. ಸೊ ಈ ಥರ ರ್ಯಾಂಕ್ಗಳಲ್ಲಿ ವಿತಿನ್ 1000 ರ್ಯಾಂಕ್ಸ್ನ ಸ್ಕೋರ್ ಮಾಡಿದ್ದಾರೆ. JEE ಎಕ್ಸಾಮ್ ತಗೋಬೇಕಾ 99.83% ಆ ಥರ ಲೈಕ್ ಆ ರೇಂಜಿಗೆ ಹೇಳ್ಕೊಟ್ಟಿದ್ದೀವಿ. ಆ್ಯಂಡ್ ಅಗೈನ್ ನೀಟ್ ಎಕ್ಸಾಮ್ ಸ್ಕೋರ್ ಮಾಡಬೇಕು ಅಂದರೆ ಇದುವರೆಗೂ 13 ಜನ ವಿದ್ಯಾರ್ಥಿಗಳು, ನಾನು ಹೇಳ್ಕೊಟ್ಟಂತಹ ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ನ ಕ್ರ್ಯಾಕ್ ಮಾಡಿ ಡಾಕ್ಟರ್ಗಳಾಗಿದ್ದಾರೆ. ಸೊ ನಾನೊಂದು ವಿಡಿಯೋನ ಮಾಡ್ತೀನಿ ಅಂತಂದರೆ ನಾನು ಅವ್ರ ಜೊತೆ ಕೂತ್ಕೋತೀನಿ. ಐ ವಿಲ್ ಜಸ್ಟ್ ಹ್ಯಾವ್ ಅ ಕಾಲ್ ವಿತ್ ದಮ್. ಮಕ್ಕಳ ನೀವೇನು ಮಾಡ್ತೀರಿ ಸಪ್ರೇಟಾಗಿ, ಅಂಥದ್ದು ಏನು ನೀವು ಫಾಲೋ ಮಾಡ್ತಾಯಿದ್ರಿ, ನಾನು ಸಪ್ರೇಟಾಗಿ ಏನಾದರೂ ಹೇಳ್ಕೊಟ್ನ ಅಥವಾ ನೀವೇನಾದರೂ ಕಲ್ತಾರ ಅಂತ ಹೇಳಿ ಕಾನ್ವರ್ಸೇಟ್ ಮಾಡಿ ಪಾಯಿಂಟ್ಸ್ಗಳನ್ನು ಮಾಡಿಕೊಂಡು ಈ ಲಿಸ್ಟ್ ಔಟ್ ಮಾಡಿ ನಿಮಗೆ ಹೇಳುವಂಥದ್ದು. ಬಿಕಾಸ್ ಅವರೇ ಡಾಕ್ಟರ್ ಆಗಿದ್ದಾರೆ ಅಂತಂದರೆ ನೀವು ಸಹ ಡಾಕ್ಟರ್ ಆಗ್ಬೋದು ಅನ್ನೋಂಥ ಒಂದು ಭರವಸೆ. ಓಕೆನಾ? ಸೊ ಈಗ ಹೇಗೆ ನೀವು ನೀಟ್ ಎಕ್ಸಾಮ್ನ ಕ್ರ್ಯಾಕ್ ಮಾಡ್ಬೋದು ಅನ್ನೋದನ್ನು ಒಂದು 6 ಪಾಯಿಂಟ್ಗಳನ್ನು ಹೇಳ್ತೀನಿ, ಗಮನ ಇಟ್ಟು ಕೇಳಿರಿ ಮಕ್ಕಳ. ಸೊ ಮೊದಲನೇ ಪಾಯಿಂಟ್ ನಾನು ಡಿಸ್ಕಸ್ ಮಾಡಿದಾಗ ಬಂದಂಥದ್ದು ಏನಪ್ಪ ಅಂತಂದರೆ ಮಾಸ್ಟರ್ NCERT ಲೈನ್ ಬೈ ಲೈನ್. ಮಕ್ಕಳೇ ನೆನಪಿರಲಿ, ನೀಟ್ ಎಕ್ಸಾಮ್ ಅನ್ನೋಂಥದ್ದು ಬಂದ್ಬಿಟ್ಟು ಮೇಜರ್ ಇಟ್ ಇಸ್ ಬಯಾಲಜಿ ಎಕ್ಸಾಮ್ ಅಂದ್ಕೊಳ್ಳಿ. ಇಟ್ ಇಸ್ ನಾಟ್ ಫಿಸಿಕ್ಸ್ ಆಗೋ ಕೆಮಿಸ್ಟ್ರಿ, ಬಯಾಲಜಿ ಎಕ್ಸಾಮ್ ಅಂತಲೇ ತಿಳ್ಕೊಳ್ರಿ. ಇಫ್ ಯು ವಿನ್ ಇನ್ ಬಯಾಲಜಿ ಯು ಕ್ಯಾನ್ ಆರಾಮ್ಸೆ ವಿನ್ ಇನ್ ಕೆಮಿಸ್ಟ್ರಿ ಆ್ಯಂಡ್ ಫಿಸಿಕ್ಸ್. ಓಕೆನಾ? ನೀವು ಬಯಾಲಜಿ ಕ್ರ್ಯಾಕ್ ಮಾಡಿದ್ರಿ ಅಂತ ತಿಳ್ಕೊಳ್ಳಿ, ನೀವು ಗೆದ್ರಿ ಅಂತಲೇ ಲೆಕ್ಕ. ಸೊ ಆ ಗೆಲ್ಲೋದು ಹೇಗೆ ಅಂತಂದರೆ NCERT ಟೆಕ್ಸ್ಟ್ ಬುಕ್ನ ಬಯಾಲಜಿಲಿ ಲೈನ್ ಬೈ ಲೈನ್ ನೀವು ಅರ್ಧ ಕುಡಿದ್ಬಿಡ್ಬೇಕು. ನಾವು ಒಂದು ಕಾನ್ಸೆಪ್ಟ್ ನಾನು ಕೇಳ್ತೀನಿ ನಿಮಗೆ ಟೆರಡೋಫೈಟ್ಸ್ ಬಗ್ಗೆ ಅಂತಂದರೆ ನೀವು ಆ ಕಾನ್ಸೆಪ್ಟ್ ಯಾವ ಪೇಜಲ್ಲಿ, ಯಾವ ಪೇಜ್ ನಂಬರ್, ಯಾವ ಲೈನಲ್ಲಿ ಇದೆ ಅಂತಲೂ ಹೇಳೋ ಹಂಗೆ ರೆಡಿ ಇರಬೇಕು. ಬೀಟ್ ಕೆಮಿಸ್ಟ್ರಿ, ಬೀಟ್ ಫಿಸಿಕ್ಸ್, ಬೀಟ್ ಬಯಾಲಜಿ. ಫಸ್ಟ್ ಬಯಾಲಜಿ ಪ್ರಿಫರೆನ್ಸ್ ಕೊಡಬೇಕು, ಅದಾದಮೇಲೆ ಫಿಸಿಕ್ಸ್ ಹಾಗೂ ಕೆಮಿಸ್ಟ್ರಿಗೆ ನೀವು ಪ್ರಯಾರಿಟಿನ ಕೊಡಬೇಕು. ಸೊ ಫಸ್ಟ್ ಮಾಡ್ತಂತಹ ಕೆಲಸ ನನ್ನ ವಿದ್ಯಾರ್ಥಿಗಳು, ದೇ ಮಾಸ್ಟರ್ಡ್ NCERT ಲೈನ್ ಬೈ ಲೈನ್. ಪ್ರತಿಯೊಂದು ಲೈನಲ್ಲೂ ಕ್ವೆಶನ್ಸ್ಗಳಿದ್ದಾವೆ, ಪ್ರತಿಯೊಂದು ವರ್ಡಲ್ಲೂ ಕ್ವೆಶನ್ಸ್ಗಳಿದ್ದಾವೆ ಅಂತ ಹೇಳಿ ಆ ರೀತಿ ನೀವು ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು. ಓನ್ಲಿ ದೆನ್ ಯು ಕ್ಯಾನ್ ಕ್ರ್ಯಾಕ್ NEET 2027 ಎಕ್ಸಾಮ್. ನೆಕ್ಸ್ಟ್ 2ನೇ ಪಾಯಿಂಟ್, ರಿವೈಸ್ ಎವರಿ ಕಾನ್ಸೆಪ್ಟ್ ಟಿಲ್ ಯು ಅಂಡರ್ಸ್ಟ್ಯಾಂಡ್. ಹಲವಾರು ವಿದ್ಯಾರ್ಥಿಗಳು ಮಾಡುವಂಥ ತಪ್ಪೇನಂತಂದರೆ ಯಾವುದೋ ಒಂದು ಕಾನ್ಸೆಪ್ಟ್ ಏನೋ ಒಂದು ಸಣ್ಣಗೆ ಒಂದು 60-50% ಅರ್ಥ ಆಗ್ಬಿಡುತ್ತೆ, ತಗೋ ನೆಕ್ಸ್ಟ್ ಕಾನ್ಸೆಪ್ಟ್. ನೋ, ಅಂಟಿಲ್ ಅಂಡ್ ಅನ್ಲೆಸ್ ಯು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ 360 ಡಿಗ್ರಿ ಅಂತಂದರೆ ಪ್ರತಿ ಆ್ಯಂಗಲಲ್ಲಿ ಆ ಕ್ವಶನನ್ನು ಕೇಳಿದ್ರು, ಪ್ರತಿ ಆ್ಯಂಗಲಲ್ಲಿ ಇಂಟರ್ ಕನೆಕ್ಟ್ ಮಾಡಿ ನಿಮಗೆ ಪ್ರಶ್ನೆನ ಕೇಳಿದ್ರು ಕೂಡ ನೀವು ಅರ್ಥ ಮಾಡಿಕೊಂಡು ಉತ್ತರ ಕೊಡೋಂಗಿರಬೇಕು. ಅಂಟಿಲ್ ದೆನ್ ಯು ಹ್ಯಾವ್ ಟು ರಿವೈಸ್ ಇಟ್. ರಿವೈಸ್ ಅಂತಂದರೆ 1 ಸರಿ 2 ಸತಿ ಅಂತಲ್ಲ. ನೀವು ಫಾರ್ ಎಕ್ಸಾಂಪಲ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಆಕ್ಟಿವ್ ಲರ್ನಿಂಗ್ ಅಂತ ಮಕ್ಕಳೇ. ಆಕ್ಟಿವ್ ಲರ್ನಿಂಗ್ ಅನ್ನೋಂಥದ್ದು ವಾಟ್ ದ ಟಾಪರ್ಸ್ ಡೂ ಇಟ್. ಹೇಗೆ ಅಂತಂದರೆ ಫಾರ್ ಎಕ್ಸಾಂಪಲ್ ಇವತ್ತಿನ ಬೆಳಗ್ಗೆ ಒಂದು 3 ಅವರ್ಸ್ ಸ್ಪೆಂಡ್ ಮಾಡ್ತಾರೆ ಅಂತಂದರೆ ಒಂದು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ, ಕಂಪ್ಲೀಟಾಗಿ ಓದ್ತಾರೆ ಫ್ರಮ್ ಆಲ್ ದಿ ಆ್ಯಂಗಲ್. ಆವತ್ತಿನ ರಾತ್ರಿ 1 ಅವರ್ನ ರಿವೈಸ್ ಮಾಡೋಕ್ಕೆ ಸ್ಪೆಂಡ್ ಮಾಡ್ತಾರೆ. ಬೆಳಗಿನ ಜಾವ ಓದ್ತಾರೆ, ರಾತ್ರಿ ಅದೇನು ಓದಿದ್ರು ರಿವೈಸ್ ಮಾಡ್ತಾರೆ. ಮಾರನೇ ದಿವಸ ಬೆಳಗ್ಗೆ ಏನು ಮಾಡ್ತಾರೆ ಅಂತಂದರೆ ಒಂದು ಶೀಟ್ ಆಫ್ ಪೇಪರ್ನ ತಗೋತಾರೆ, ಸಿಂಗಲ್ ಶೀಟ್ ಆಫ್ ಪೇಪರ್, ಏನೇನು ನೆನಪಾಯ್ತು ಎಲ್ಲನೂ ಬರೀತಾರೆ ವಿತೌಟ್ ಮಿಸ್ಸಿಂಗ್ ಎನಿಥಿಂಗ್. ನೆಕ್ಸ್ಟ್ ಏನು ಮಾಡ್ತಾರೆ, ರೆಡ್ ಪೆನ್ನ ತಗೋತಾರೆ, ಅವ್ರು ಓದಿದ್ದ ಕಾಂಟೆಂಟನ್ನು ಇಟ್ಕೋತಾರೆ, ಅವ್ರು ಬರೆದಿದ್ದ ಕಾಂಟೆಂಟನ್ನು ಇಟ್ಕೋತಾರೆ. ಅವ್ರು ರೆಡ್ ಇಂಕಲ್ಲಿ ಸರ್ಕಲ್ ಮಾಡ್ತಾ ಬರ್ತಾರೆ, ಏನೇನು ಮಿಸ್ ಮಾಡಿದೆ, ಏನೇನು ತಪ್ಪಾಯಿತು, ಯಾವುದಕ್ಕೆ ಯಾವುದು ಕರೆಕ್ಟ್ ಇಲ್ಲ, ಇಂಟರ್ಲಿಂಕ್ ಕರೆಕ್ಟಾಗಿ ಮಾಡಿಲ್ಲ ಅಂಥೇಳಿ ಪ್ರಾಪರಾಗಿ ಬರೆದಿರ್ತಾರೆ. ಆ ರೀತಿ ಓದ್ತಾರೆ. ಅದು ರಿವಿಷನ್ ಅಂತ ಹೇಳ್ತೀವಿ. ಓಕೆನಾ? ರಿವಿಷನ್ ಅಂತಂದ್ರೆ ಸುಮ್ಮನೆ ಬೈ ಹಾರ್ಟ್ ಮಾಡ್ಕೊಂಡು ಹೋಗೋದಲ್ಲ, ಅಂಡರ್ಸ್ಟ್ಯಾಂಡ್ ಇಟ್ ಇನ್ ಡೆಪ್ತ್. ತಿಳಿತಾ? 3ನೇ ಪಾಯಿಂಟ್, ಮಾಕ್ ಟೆಸ್ಟ್ ಕ್ವೆಶನ್ ಡೈಲಿ. ಮಕ್ಕಳೇ, ಫಿಸಿಕ್ಸ್ ಆಗಲಿ, ಕೆಮಿಸ್ಟ್ರಿ ಆಗಲಿ, ಬಯಾಲಜಿ ಆಗಲಿ, ಎವ್ರಿ ಸಿಂಗಲ್ ಡೇ ಫ್ರಮ್ ಟುಡೇ ಯು ಹ್ಯಾವ್ ಟು ಸಾಲ್ವ್ ಮಿನಿಮಮ್ 30 ಕ್ವೆಶನ್ಸ್. 30 ಕ್ವೆಶನ್ಸನ್ನು ಸಾಲ್ವ್ ಮಾಡಬೇಕು ಮಿನಿಮಮ್. ಬಿಕಾಸ್ ಕೇವಲ ಇರುವಂಥದ್ದು 250 ಡೇಸ್. ಆ 250 ಡೇಸಲ್ಲಿ ನೀವು ಹೇಗೆ ಕೋಪಪ್ ಮಾಡ್ಕೋಬೋದು, ಹೇಗೆ ಕವರಪ್ ಮಾಡ್ಬೋದು ಅಂತಂದರೆ ಎವ್ರಿ ಸಿಂಗಲ್ ಡೇ 30 ಕ್ವೆಶನ್ಸ್. ನೆನಪಿರಲಿ, 30 × 30 ಎಷ್ಟಾಯಿತು? 8 ವಾಟ್ ನಿಮಗೆ ಲೈಕ್ 30 ಡೇಸ್ಗೆ ಹೇಳಿದೆ ನಾನು, ಇಂಟು 250 ಮಾಡ್ಕೊಳ್ರಿ, ಎಷ್ಟಾಯಿತು? ಸೊ ಅಷ್ಟು ಕ್ವಶನ್ಸ್ ನೀವು ರೆಡಿ ಇರ್ತೀರ. ಅಂದರೆ ಅಷ್ಟು ಕಾನ್ಸೆಪ್ಟ್ ನಿಮಗೆ ಅಷ್ಟು ಸ್ಟ್ರಾಂಗ್ ಇರುತ್ತೆ.
ಓಕೆನಾ? ಸೊ ಎವ್ರಿ ಸಿಂಗಲ್ ಡೇ ಮಾಕ್ ಟೆಸ್ಟ್ನ ತಗೋಬೇಕು. ಎವ್ರಿ ಸಿಂಗಲ್ ಡೇ ಅಂತಂದ ಕೂಡಲೇ ಮಾಕ್ ಟೆಸ್ಟ್ ಅಂತಂದರೆ ಇಲ್ಲಿ ಎಷ್ಟೊಂದು ಜನ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಇದೆ. ಏನು ಮಾಕ್ ಟೆಸ್ಟ್ ಅಂತಂದರೆ, ಒಂದು ಟೆಸ್ಟ್ ಅಂತಂದರೆ ಅದು ಟೈಮ್ಡ್ ಇರುತ್ತೆ. ಫಾರ್ ಎಕ್ಸಾಂಪಲ್ 30 ಕ್ವಶನ್ ಸಾಲ್ವ್ ಮಾಡ್ತೀರಾ, 30 ಮಿನಿಟ್ಸೇ ಇರಬೇಕು ಟೈಮ್. ಅದರ ಒಂದು ನಿಮಿಷ ಜಾಸ್ತಿನೂ ಇರಬಾರ್ದು, 1 ನಿಮಿಷ ಕಡಿಮೆನೂ ಇರಬಾರ್ದು. ಬೇಕಾದ್ರೆ ಕಡಿಮೆ ಹಾಕ್ಕೊಳ್ಳಿ, ಒಳ್ಳೆಯದೇ, ಜಾಸ್ತಿ ಯಾವುದೇ ಕಾರಣಕ್ಕೂ ಆಗಬಾರ್ದು. ಮಾಕ್ ಟೆಸ್ಟ್ ಅಂತಂದರೆ ಇಟ್ ಈಸ್ ಅ ಟೈಮ್ಡ್ ಟೆಸ್ಟ್. 1 minute 1 question. 1 minute 1 question ನಿಮಗೆ ಅರ್ಥ ಆಗಲಿಲ್ವಾ, ಗೋ ಫಾರ್ ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ನ ನೀವು 30 ಸೆಕೆಂಡ್ಸಲ್ಲಿ ಸಾಲ್ವ್ ಮಾಡಿದ್ರೆ ನೆಕ್ಸ್ಟ್ ಕ್ವಶನ್, 30 ಸೆಕೆಂಡ್ಸ್ ಆಯಿತಾ ನೆಕ್ಸ್ಟ್ ಕ್ವಶನ್, ಪಟ್ ಅಂತ ಹೇಳಿ ನೆಕ್ಸ್ಟ್ ಕ್ವಶನ್ಸ್ ಹೋಗ್ತಾ ಇರಬೇಕು. ಯಾವ ಕ್ವಶನ್ ಅರ್ಥ ಆಗಿಲ್ವಾ, ಗೋ ಫಾರ್ ದ ನೆಕ್ಸ್ಟ್ ಕ್ವಶನ್ ಹೋಗ್ತಾ ಇರಬೇಕು. ಅದೇ ಕ್ವಶನಲ್ಲಿ ಕೂತ್ಕೊಂಡು ಕೋಳಿ ಮೊಟ್ಟೆ ಇಡಬಾರ್ದು, ಇಲ್ಲ ಅಂತಂದರೆ ಜೀವನದಲ್ಲಿ ಕೋಳಿ ಮೊಟ್ಟೆ ಹಾಕ್ಬಿಡ್ತೀರಾ. ಅರ್ಥ ಆಯ್ತಲ್ವಾ? ಸೊ take mock test daily on each and every concept that you study. Each and every concept ಅಂದರೆ 30 questions ಈಚ್ ಕಾನ್ಸೆಪ್ಟ್. ಯಾಕ್ರಪ್ಪ ಸಿಗಲ್ಲ ಕ್ವಶನ್ಸ್ಗಳು? ChatGPT ಇದ್ದಾವೆ, ಜೆಮಿನೈ ಇದ್ದಾವೆ, ಆಳಮೂಳು ಕಡ್ಡಿಕಸ ಯಾವುದ್ಯಾವುದೋ ಇರ್ತವೆ, ಅಥವಾ ಎಷ್ಟೊಂದು ವೆಬ್ಸೈಟ್ಗಳಿದ್ದಾವೆ. ಆ ಎಲ್ಲ ವೆಬ್ಸೈಟಲ್ಲೂ ಕೂಡ ಮಾಕ್ ಟೆಸ್ಟ್ಗಳನ್ನಂತ ಕಂಡಕ್ಟ್ ಮಾಡ್ತಾರೆ. ಟೆಲಿಗ್ರಾಮಲ್ಲಿ ಮಾಕ್ ಟೆಸ್ಟ್ಗಳನ್ನ ಕಂಡಕ್ಟ್ ಮಾಡ್ತಾರೆ ಎಷ್ಟೋ ಚಾನೆಲ್ಗಳು. ಡೂ ಇಟ್, ಗೋ ಫಾರ್ ಇಟ್. ಎಷ್ಟು ಪ್ರಾಕ್ಟೀಸ್ ಮಾಡ್ತಿರೋ ಅಷ್ಟು ಬೆನಿಫಿಟ್ ನಿಮಗೆ. ಪ್ರಾಕ್ಟೀಸ್ ಯಾರು ಮಾಡಲ್ವೋ ದೇ ವೋಂಟ್ ವಿನ್. ನೆನಪಿರಲಿ ಮಕ್ಕಳೇ, ಅ ಚಾಂಪಿಯನ್ ವಿನ್ಸ್ ಡ್ಯೂರಿಂಗ್ ದ ಟೆಸ್ಟ್. ಅ ಚಾಂಪಿಯನ್ ವಿನ್ಸ್ ಡ್ಯೂರಿಂಗ್ ದ ಪ್ರಿಪರೇಷನ್, ನಾಟ್ ವೆನ್ ಹಿ ಈಸ್ ಪಾರ್ಟಿಸಿಪೇಟಿಂಗ್. ತಯಾರಿ ಆಗಬೇಕಿದ್ರೆ, ತಯಾರಿ ನೆಟ್ಟಿಗಿದ್ರೆ, ಪ್ರಾಮಾಣಿಕವಾಗಿ ತಯಾರಿ ಆದರೆ ಅಲ್ಲೇ ಅವರಿಗೆ ಟ್ರೋಫಿ ಸಿಕ್ತು ಅಂತ. ಇನ್ನೇನಿದ್ರು ಆ ಸ್ಟೇಜ್ ಮೇಲೆ ಹೋಗಿ ಟ್ರೋಫಿ ಈಸ್ಕೊಂಬರೋದಷ್ಟೇ ಲೆಕ್ಕ. ತಯಾರಿ ನೆಟ್ಗಾಗಿಲ್ಲ, ಕಳ್ಕಳ್ಳ ತಯಾರಿ ಆಗಿದ್ರೆ, ಸೋಂಬೇರಿ ತಯಾರಿಗಳಾದರೆ ಟ್ರೋಫಿ ಬಿಟ್ಬಿಡಿ. ವಿಲ್ ನಾಟ್ ಅಟ್ ಆಲ್ ಬಿ ಇನ್ ದ ಲಿಸ್ಟ್. ಓಕೆ. 4th ಪಾಯಿಂಟ್, ರಿವ್ಯೂ ಯುವರ್ ಸ್ಕೋರ್ಸ್ ಎವ್ರಿ ಡೇ, ಎವ್ರಿ ವೀಕ್, ಎವ್ರಿ ಮಂತ್. ನೀವು ರಿವ್ಯೂ ಅಂತಂದರೆ ಯು ಶುಡ್ ಚೆಕ್. ಇವತ್ತು ನಾನು 25 ನಿಮಿಷಕ್ಕೆ 25 ಮಾರ್ಕ್ಸ್ ಟೆಸ್ಟನ್ನು ನಾನು ತಗೊತೀನಿ ಅಂತಂದರೆ, ಅದೇ ಟೆಸ್ಟನ್ನು ನಾಳೆ ನನಗೆ 25 ಮಾರ್ಕ್ಸೇ ಬರುತ್ತಾ ನೋಡಬೇಕು. ಇಲ್ಲ 21 ಬಂತು ಅಂದರೆ ಅಲ್ಲಿ ಒಂದು ರೆಡ್ ಫ್ಲ್ಯಾಗ್ ಇದೆ. 4 questions have gone wrong, ರೆಡ್ ಫ್ಲ್ಯಾಗ್. ಸೊ ನೀವೇನು ಮಾಡಬೇಕು, ರಿವ್ಯೂ ಮಾಡಬೇಕು, ಕೂತ್ಕೋಬೇಕು. ಓಕೆ, ಈ ಶೀಟ್ ಡೇ 1, ಡೇ 2, ಡೇ 3. ವಾಟ್ ಇಸ್ ದ ಮಾರ್ಕ್ಸ್ ದಟ್ ಐ ಆಮ್ ಸ್ಕೋರಿಂಗ್? am I scoring 25, 25, 25? Am I scoring 22, 23, 24? Am I decreasing from 25, 24, 23? ಅದನ್ನು ಕೂಡ ನೀವು ನೋಡಬೇಕು. ಬಿಕಾಸ್ ರಿವ್ಯೂಯಿಂಗ್ ಇಸ್ ನಥಿಂಗ್ ಬಟ್ checking yourself, checking your mindset, checking your subject knowledge every single day. If you don't check your subject knowledge every single day, you are losing. So review every single day, every single week, every single month. ರಿವ್ಯೂ ಮಾಡಲಿಲ್ಲ ಅಂತಂದರೆ ನೀವು ಎಲ್ಲೆಲ್ಲಿ ಎರರ್ಗಳಾಗ್ತಿದೆ ಗೊತ್ತಾಗಲ್ಲ, ಎಲ್ಲೆಲ್ಲಿ ನಿಮ್ಮ ವೀಕ್ ಏರಿಯಾಸ್ ಇದೆ ಗೊತ್ತಾಗೋದಿಲ್ಲ. ಓಕೆನಾ? ನೋಡಿ, ಇಲ್ಲಿ ಅದೇ ಇರೋದು ನೆಕ್ಸ್ಟ್ ಪಾಯಿಂಟ್, ಅನಲೈಸ್ ದ ವೀಕ್ ಏರಿಯಾಸ್. ನೋಡ್ರಪ್ಪ, 100 out of 100 ಅಂತೂ ಯಾರೂ ಇಲ್ಲ. 100 out of 100 ಅಂತೂ ಯಾರೂ ಇಲ್ಲ. ಬಿಕಾಸ್ NCERT ಈಸ್ ಓಷನ್. NCERT ಈಸ್ ಅ ವಾಸ್ಟ್ ಸಿಲೆಬಸ್. ಆ NCERT ಅನ್ನೋ ವಾಸ್ಟ್ ಸಿಲೆಬಸ್ಸಲ್ಲಿ ಯು ವಿಲ್ ಬಿ ಹ್ಯಾವಿಂಗ್ ಯುವರ್ ಸ್ಟ್ರಾಂಗ್ ಸೆಕ್ಷನ್ಸ್, ಯು ವಿಲ್ ಬಿ ಹ್ಯಾವಿಂಗ್ ಯುವರ್ ವೀಕ್ ಸೆಕ್ಷನ್ಸ್. ಐಡೆಂಟಿಫೈ ಯುವರ್ ವೀಕ್ ಸೆಕ್ಷನ್ಸ್, ಮೇಕ್ ದೆಮ್ ಸ್ಟ್ರಾಂಗ್. Identify your weaker topics, make it a stronger topic. It hardly takes days, it hardly takes minutes for you to convert weak topics into strong topics. So, ಮಾಡಬೇಕಾದಂಥ ಕೆಲಸ, analyze, identify, determine your weakest of the weakest areas. ಎಲ್ಲಿ ಪದೇ ಪದೇ ನೀವು ಎಡುತ್ತಿದ್ದೀರಲ್ಲ, ಎಲ್ಲಿ ಪದೇ ಪದೇ 1 ನಿಮಿಷಕ್ಕಿಂತ ಜಾಸ್ತಿ ನೀವು ಟೈಮ್ ತಗೋತೀರ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ, ಐಡೆಂಟಿಫೈ ಇಟ್, ಮಾರ್ಕ್ ಇಟ್ ಆಸ್ ರೆಡ್ ಮಾರ್ಕ್, ಮಾರ್ಕ್ ಇಟ್ ಆಸ್ ರೆಡ್ ಫ್ಲ್ಯಾಗ್ ಆ್ಯಂಡ್ ಕನ್ವರ್ಟ್ ದ್ಯಾಟ್ ಇಂಟು ಗ್ರೀನ್ ಫ್ಲ್ಯಾಗ್. ಬಟ್ ಡೋಂಟ್ ಬಿ ಅ ವೈಟ್ ಫ್ಲ್ಯಾಗ್. ವೈಟ್ ಫ್ಲ್ಯಾಗ್ ಅಂತಂದರೆ ಗಿವ್ ಅಪ್, ನಂಗೆ ಗೊತ್ತಿಲ್ಲ, ಬಿಟ್ಬಿಡೋದು. ಡೋಂಟ್ ಡು ದ್ಯಾಟ್. ನೆಕ್ಸ್ಟ್, ಲಾಸ್ಟ್ ನನ್ನ ಹುಡುಗರು ಮಾಡ್ತಿದ್ದು ಸ್ಕೋರ್ ಮೋರ್ ದ್ಯಾನ್ ಕಟ್ ಆಫ್ ಮಾರ್ಕ್ಸ್. ಮಕ್ಕಳೇ, ಇದನ್ನು ಮಿಸ್ ಮಾಡಿಬಿಡ್ತಾರೆ ಎಷ್ಟೋ ವಿದ್ಯಾರ್ಥಿಗಳು. Every single year you have to make sure that you are aware of the cut-off marks. ಈಗ 2025 520 was the cut-off marks. ಅಥವಾ ಮುಂದಿನ ವರ್ಷ 2026 ನಿಮಗೆ 570. ಕಟ್-ಆಫ್ ಮಾರ್ಕ್ಸಿನ ಮಿನಿಮಮ್, ಫಾರ್ ಎಕ್ಸಾಂಪಲ್ 550 ಇಸ್ ಯುವರ್ ಕಟ್-ಆಫ್ ಮಾರ್ಕ್ಸ್ ಟು ಬಿಕಮ್ ಅ ಡಾಕ್ಟರ್ ಅಂತಂದರೆ ಅಟ್ ಲೀಸ್ಟ್ ನಿಮ್ಮ ಒಂದು ಮಾಕ್ ಟೆಸ್ಟಲ್ಲಿ 600 ಹೊಡಿಲೇಬೇಕು. ನಾನು 540 ಬಂತು ಸರ್ ಅಂತಲೇ ಮರ್ತು ಬಿಡ್ರಿ, ನಿಮ್ಮ ಎಕ್ಸಾಮಿನೇಷನ್ ನಿಮಗೆ 500 ಬರೋದಿಲ್ಲ, ಬರೆದಿಟ್ಕೊಂಬಿಡಿ.
ಕಟ್ ಆಫ್ ಮಾರ್ಕ್ಸ್ಗಿಂತ ಅಟ್ಲೀಸ್ಟ್ 50 ಮಾರ್ಕ್ಸ್ ಮುಂದಿರಬೇಕು, 50 ಮಾರ್ಕ್ಸ್ ಜಾಸ್ತಿ ಇರಬೇಕು. 500 ಇತ್ತಾ 550 ಹೊಡಿಬೇಕು ಪ್ರತಿ ಸರಿ, ಪ್ರತಿ ಮಾರ್ಕ್ ಟೆಸ್ಟ್ ತಗೊಂಡಾಗ 550 ಹೊಡಿಬೇಕು. ಅದಕ್ಕಿಂತ 1 ಮಾರ್ಕ್ಸ್ ಇಂದು ಬರೋಂಗಿಲ್ಲ, ಕಡಿಮೆನೇ ಬರೋಂಗಿಲ್ಲ. ನೋ ನೆಗೋಷಿಯೇಷನ್. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ನಾನ್ ನೆಗೋಷಿಯಬಲ್ಸ್ ಅಂತಂದರೆ ಯಾವುದಕ್ಕೂ ನೀವು ಇಲ್ಲಪ್ಪ ಕಂಫರ್ಟ್ ಆಗಿರ್ತೀನಿ ನಾನು ಈ ಮಾರ್ಕ್ಸ್ಗೆ ಆ ಥರ ಇರ್ಕೂಡ್ದು. ಓನ್ಲಿ ದೆನ್ ಯು ಕ್ಯಾನ್ ಬಿಕಮ್ ಅ ಡಾಕ್ಟರ್. ಇಷ್ಟು ಪಾಯಿಂಟ್ಸ್ನ ತಲೆಯಲ್ಲಿ ನೆನ್ಪಿಟ್ಕೊಂಡು ಡೈಲಿ ವರ್ಕೌಟ್ ಮಾಡಿದ್ರೆ ಮಕ್ಕಳೇ, ವರ್ಕೌಟ್ ಅಂದರೆ ಈ ವರ್ಕೌಟ್ ಅಲ್ಲ, ಮೆದುಳಿನ ವರ್ಕೌಟ್, ಕಾನ್ಸೆಪ್ಚುಯಲ್ ನಾಲೆಜ್ನ ವರ್ಕೌಟ್, ಪ್ರಾಬ್ಲಮ್ ಸಾಲ್ವಿಂಗ್ನ ವರ್ಕೌಟ್, ಟೈಮ್ಲಿ ಟೆಸ್ಟಿನ ವರ್ಕೌಟ್, ಇಷ್ಟನ್ನು ಮಾಡಿದ್ರೆ ಆರಾಮಾಗೆ ಯು ಕ್ಯಾನ್ ಬಿಕಮ್ ಅ ಡಾಕ್ಟರ್ ಇನ್ ಅಪ್ಕಮಿಂಗ್ ಇಯರ್ಸ್. ಟ್ರಸ್ಟ್ ಮೀ, ಇಟ್ ಈಸ್ ವರ್ತ್ ಅ ಫೀಲಿಂಗ್. ಡಾಕ್ಟರ್ ಅನ್ಸ್ಕೊಳ್ಳೋದಿದೆಯಲ್ಲ, ಇಟ್ ಈಸ್ ಲೈಕ್ ಸೊಸೈಟಿಲಿ ಒಂದು ಉತ್ತಮವಾದಂತಹ ಒಂದು ಗೌರವ. ಓಕೆ, ಸೊ ಇವಿಷ್ಟು ಪಾಯಿಂಟ್ಸ್ಗಳಾಗಿತ್ತು ಮಕ್ಕಳೇ. ನೀಟ್ 2027ಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕೇವಲ ಇರುವಂಥದ್ದು 250 ದಿವಸಗಳು ಮಾತ್ರ. ಸ್ಟಾರ್ಟ್, ಇಫ್ ಯು ಹ್ಯಾವ್ ನಾಟ್ ಸ್ಟಾರ್ಟೆಡ್ ಯುವರ್ ಪ್ರಿಪರೇಷನ್, ಸ್ಟಾರ್ಟ್ ಫ್ರಮ್ ಟುಡೇ. ಸರ್ ಗೊತ್ತಾಗ್ತಿಲ್ಲ ಹೇಗೆ ಸ್ಟಾರ್ಟ್ ಮಾಡೋದು, ಗೊತ್ತಾಗ್ತಿಲ್ಲ 250 ದಿವಸಗಳಲ್ಲಿ ನಾನು ಕವರ್ ಮಾಡ್ತೀನೋ ಇಲ್ವೋ ಅಂತ ಹೇಳಿ ಗೊತ್ತಾಗ್ತಿಲ್ಲ ಅಂತ ಕನ್ಫ್ಯೂಸ್ ಆಗ್ತಿದ್ರೆ, ದಯವಿಟ್ಟು ಸ್ಟಡಿ ಪ್ಲಾನ್ ಅಂತ ಹೇಳಿ ಕಾಮೆಂಟನ್ನು ಮಾಡಿ. ನಾನು ಹೈ ವೇಟೇಜ್ ಚಾಪ್ಟರ್ಸ್ಗಳನ್ನು ಲಿಸ್ಟ್ ಔಟ್ ಮಾಡಿ, ಹೈ ವೇಟೇಜ್ ಟಾಪಿಕ್ಸ್ಗಳನ್ನು ಲಿಸ್ಟ್ ಔಟ್ ಮಾಡಿ, ಹೈ ವೇಟೇಜ್ ರಿಪೀಟೆಡ್ ಕಾನ್ಸೆಪ್ಟ್ಗಳನ್ನು ಲಿಸ್ಟ್ ಔಟ್ ಮಾಡಿ ಒಂದು PDF ರೆಡಿ ಮಾಡಿದ್ದೀನಿ. ಹಾಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಸಂಬಂಧಪಟ್ಟಂಗೆ ಯಾವ ರೀತಿ ನೀವು 250 ದಿವಸನ ನೀವು ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೇಕು ಅಂತಲೂ ನಾನು ಒಂದು PDF ರೆಡಿ ಮಾಡಿದ್ದೀನಿ. ಖುದ್ದು ನಾನೇ ನಿಮಗೆ ಕಳಿಸ್ಕೊಡ್ತೀನಿ ಟು ಮೇಕ್ ಶೋರ್ ದಟ್ ಯು ವಿಲ್ ಬಿಕಮ್ ಅ ಡಾಕ್ಟರ್. ಯು ವಿಲ್ ಡೆಫಿನೆಟ್ಲಿ ಬಿಕಮ್ ಅ ಡಾಕ್ಟರ್. ಓಕೆ, ಸೊ ಇದಾಗಿತ್ತು ಇವತ್ತಿನ ಒಂದು ಸಣ್ಣ ಮೆಸೇಜ್ ಮಕ್ಕಳೇ. ಇದೇ ರೀತಿ ಯಾವುದೇ ರೀತಿಯ ವಿಡಿಯೋಸ್ಗಳು ಬೇಕಿದ್ರೂ ಕೂಡ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಹಾಕಿ, ನಾನು ಖುದ್ದಾಗಿ ನಿಮಗೆ ಅದನ್ನು ಅಡ್ರೆಸ್ ಮಾಡ್ತೀನಿ ಅಂತ ಹೇಳ್ತಾ ಸದ್ಯಕ್ಕೆ ಟಟಾ ಬಾಯ್, ಟೇಕ್ ಕೇರ್ ಮಕ್ಕಳೇ.